ನಮ್ಮ ಯಜಮಾನ ಬಂದ್ರೆ ಬೇಗ ತೆಗಿತಾರೆ. ಇಲ್ಲ ಬೇಡ, ನೀವು ಈಗ ಇದ್ರೆ ನಿಮ್ಮ ಪರಿಸ್ಥಿತಿ ಹೋಗಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಹೋಗಿ ಹೋಗಿ, ನಾವು ಬೇರೆ ಪರಿಹಾರ ಅಂತ ಮಾಡ್ಕೊತೀವಿ ಬಿಡಿ. ಹೋಗಿ ಪ್ಲೀಸ್. ಬೇಗ ಬೇಗ ಪ್ರಯತ್ನ ಪಡ್ರೆ ಸರ್. JCB ಗೊತ್ತಾಯ್ತಂತೆ ಸರ್. ಹಲೋ ಇಲ್ಲ ಲೈಸೆನ್ಸ್ ಇದು ನಾನು ಡೆಲಿವರಿ ಬಾಯ್ ಸರ್. ಡೆಲಿವರಿ ಬಾಯ್ ಬುಕ್ ಮಾಡ್ದಂಗೆ ತಂದ್ಕೊಡ್ತೀನಿ. ಯಾರ ಹೆಸರು ಲೈಸೆನ್ಸ್? ಇದು ರಾಮಾನಂದ ಸರ್. ರಾಮಾನಂದ ಅಂತಂದ್ರೆ ರಾಮಾನಂದ ಅವ್ರ ಬ್ರಾಂಚ್ ಇದೆಯಾ? ಹ್ಞೂ ಸರ್. ಎಲ್ಲಿ ನಿಮ್ಮ ಆಫೀಸು? ಇದೆ ಸರ್. ಇದೆ, ನಾನು ಇವಾಗ ತಂದು ಕೊಡ್ತಿದ್ದ. ಯಾವ್ದಾನ ಉಳಿದಿದ್ರೆ ಮತ್ತೆ ಸಾಯಂಕಾಲ ರಿಟರ್ನ್ ಮಾಡಿ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರು ಜವಾಬ್ದಾರಿ? ಗ್ಯಾಸ್ ಇದೆ ಮತ್ತೆ ನಾನು ಇಲ್ಲಿ ಸ್ಟೋರೇಜ್ ಇಡಲ್ಲ ಮತ್ತೆ ಇಟ್ಟಿದ್ದೀರಲ್ಲ ಈಗ. ಇವಾಗ ಮತ್ತೆ ಮನೆಗಳ ಪಕ್ಕದಲ್ಲಿ ಇಟ್ಕೋಬಹುದಾ ಸರ್? ಇಷ್ಟು ಡಿಮ್ಯಾಂಡ್ ಇದೆ. ಗೋಡನ್ ಅಲ್ಲಿ ಇರಬೇಕು. 3 ಗಂಟೆ, ಈಗ 3 ಗಂಟೆವರೆಗೂ ಇಟ್ಕೋಬೇಕಾಗಿತ್ತಲ್ಲ. ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತಾ ಸರ್? ಇವಾಗಲೇ ನಾನು ಬರ್ತಾ ಇರೋ ಸರ್. ನನಗೆ ಹೇಳ, ನಿನ್ನ ಹೆಸರೇನಪ್ಪ? ಶಂಕರ್ ನಾಯಕ್. ಬರ್ಕೊಳ್ರಿ, ಕೇಸ್ ಬುಕ್ ಮಾಡ್ತೀವಿ. ಇವಾಗಲೇ ಸರ್. ಆಯ್ತು ಆಯ್ತಪ್ಪ, ನಿಮಗೆ ಬ್ರೇಕಪ್ ಏನಿದೆ ಕೊಡಿ. ಶಂಕರ್ ನಾಯಕ್. ತಂದೆ ಹೆಸರು? ಈ ಫೋನ್ ಅಟ್ಲಿ ಯಾರ ಫೋನು ಮಾತಾಡ್ಬೇಡ. ನಾವು ತನಿಖೆ ಮಾಡ್ಬಿಟ್ಟು ನಟ್ಟಾಗಿದ್ರೆ ನಾವು ಮಾಡ್ತೀವಿ. ಆಯ್ತಾ? ಬೇಸಿಕಲಿ ಫೋನ್ ಗಿನ್ ಮಾಡಿದ್ರೆ ನಾನು ಫೋನ್ ಸಿಂಗ್ ಮಾಡ್ತೀನಿ. ಆಯ್ತು ಸರ್. ಕೊಡಪ್ಪ ಇಲ್ಲಿ. ಕಸ್ಟಮರ್ ಬುಕ್ ಮಾಡಿರ್ತಾರೆ, MT ಕೊಡ್ತಾರೆ, ಬುಕಿಂಗ್ ಕೊಡ್ತಾರೆ. ಆಯ್ತು, ಈಗ ನಾವು ತಗೊಂಡು ಹೋಗ್ತೀವಿ. ನಾವು ಲೆಕ್ಕ ಕೊಡಿದ್ದೀವಿ. ಏನು ಯಾರ್ಯಾರು ಬುಕ್ ಮಾಡಿದ್ರು, ಏನು ಕೆಲಸ ಎಲ್ಲ ಮಾಡಿಸಿ. ನೀವು ಮಾಡಿಸಿ, ನೀವು ಅದನ್ನು ಬ್ರೇಕಪ್ ಮಾಡಿ. ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಎಷ್ಟಿದೆ ಖಾಲಿ ಎಷ್ಟಿದೆ? ಫುಲ್ ಎಷ್ಟಿದೆ? ಇದರಲ್ಲಿ ಫುಲ್ ಎಷ್ಟಿದಾವೆ, ಖಾಲಿ ಎಷ್ಟಿದಾವೆ? ಅವು ಎಣಿಸ್ಕೊ ಪೂರ್ತಿ. 18 ಇದಾವೆ. ಕಮರ್ಷಿಯಲ್ ಎಷ್ಟಿದೆ? 2, 3, 4, 5, 6, 7 ಇದೆ ಸರ್. ಕಮರ್ಷಿಯಲ್ 3, 6, 7, 8. ಕಮರ್ಷಿಯಲ್ 8 ಇದೆ. 18 ಇದೆ. 1, 2, 3, 4, 5, 6, 7, 8 ಕಮರ್ಷಿಯಲ್ 8. ಖಾಲಿ ಇವರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ಸಹ ನಾವು 2ನೇ ಗೋಡನ್ ಅಂದ್ರೆ ಬ್ರಾಹ್ಮಣಹಳ್ಳಿ ರೋಡಲ್ಲಿ ಊರಾಚೆ ನಿಂತಕ್ಕಂತಹ ಒಂದು ಗೋಡನ್. ಆ ಗೋಡನ್ನಲ್ಲಿ ನಮ್ಮ ಜಯಚಂದ್ರ ಅಂತ ಹೇಳ್ಬಿಟ್ಟು ಅವರು ಗೋಡನಲ್ಲಿ ಒಂದು 10 ಎಂಟರ್ಸ್ ಕೊಂಡಿದ್ರು. ಅದ್ರ ನಮಗೂ ಸಹ ನಿನ್ನೆ ಇನ್ಫಾರ್ಮೇಶನ್ ಈಗ ತಗೊಂಡ್ಬರ್ತಿರೋಂಥ ಲಾಕ್ ಇತ್ತು. ಲಾಕ್ ಇವತ್ತಿನ ನಾವು ಪೊಲೀಸರು ಸಮ್ಮುಖದಲ್ಲಿ ಇವತ್ತೊಂದು ರೈಡ್ ಮಾಡಿದ್ದೀವಿ. 10 ಡೊಮೆಸ್ಟಿಕ್ ಸಿಲಿಂಡರ್ ಖಾಲಿ ಇರ್ತಕ್ಕಂತಹ ನಮಗೆ ಸಿಕ್ಕಿದೆ. ಒಟ್ಟಾರೆ ಇವತ್ತು ಅಲ್ಲೊಂದು 2 ಗಂಟೆಗೆ ನಾವು ರೆಡಿ ಮಾಡಿದ್ದೀವಿ. ಇವತ್ತೊಂದು ಸಹ ಒಟ್ಟಾರೆ 64 ಸಿಲಿಂಡರ್, ಅದರಲ್ಲಿ 35 ಫುಲ್ ಇತ್ತು. ಉಳಿದಿರ್ತಕ್ಕಂತಹ ಎಲ್ಲ ಖಾಲಿ ಮಾಡಿದ್ವಿ. ಈಗ ಇದನ್ನ ಸೀಸ್ ಮಾಡಿ ನಾವು ಫುಡ್ ಇನ್ಸ್ಪೆಕ್ಟರ್ಗೆ, ಫುಡ್ ಡಿಪಾರ್ಟ್ಮೆಂಟ್ಗೆ ನಾವು ಇದು ಮಾಡ್ತೀವಿ. ಪ್ರಕರಣ ದಾಖಲಾಗುತ್ತೆ ಎಂಬುದರ ಬಗ್ಗೆ ತಮಗೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಈ ಬಗ್ಗೆ ಈಗಾಗಲೇ JD ಫುಡ್ ಅವ್ರಿಗೂ ಸಹ ಈ 2 ರೈಡ್ ಆಗಿರೋ ಬಗ್ಗೆ ಮಾಹಿತಿ ತಿಳಿಸಿದ್ವಿ. ಇದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗೂ ಸಹ ನಾವು ರೈಟಿಂಗಲ್ಲಿ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಥ್ಯಾಂಕ್ ಯು ಸರ್.
ಇವರು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.